ಇನ್ಸ್ಟಾಮಾರ್ಟ್ ಸ್ವಿಗ್ಗಿ ಮಾರ್ಟ ಬ್ರೋ ನೀವು. ಡಾಮಿನೋಸ್. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ದಿನಚರಿ ಡೈರೀಸ್ ಡೇ 10ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಅರ್ಲಿ ಮಾರ್ನಿಂಗ್ ಫ್ರೆಶ್ ಏರ್ನ ಲಂಗ್ಸ್ ತುಂಬ ತೊಗೊಂಡು ಪಟ್ಟಣಂಗೆ ಹನುಮಾನ್ ಚಾಲೀಸ್ ಓದಿ ಮುಗಿಸಿ ಅರ್ಧ ಗಂಟೆ ಮೆಡಿಟೇಷನ್ ಕಂಪ್ಲೀಟ್ ಮಾಡಿ ಅಷ್ಟರಲ್ಲಿ ಜಿಡಿ ಮಳೆ ಸ್ಟಾರ್ಟ್ ಆಯಿತು ಅಂತ ಕೊಡೆ ತೊಗೊಂಡು ಲೈಫಲ್ಲಿ ಫಸ್ಟ್ ಟೈಮ್ ಜಿಮ್ ಕಡೆ ಹೋಗ್ತಾ ಇದ್ದೀನಿ. ಹೋಗಿ ವೆಯ್ಟ್ ಚೆಕ್ ಮಾಡಿ ನೋಡ್ತೀನಿ, ನಾನೇ ಶಾಕು. ಆಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಟ್ಟು ನೋಡಿದ್ಮೇಲೆ ಕರೆಕ್ಟಾಗಿ ತೋರಿಸ್ತು. ಓಕೆ ಅಂತ ವರ್ಕೌಟ್ನ ಕಂಪ್ಲೀಟ್ ಮಾಡಿ ಒಂದು ಒಳ್ಳೆ ಪೋಸ್ನ ಕೊಟ್ಟು ಪಿ ಜಿ ಕಡೆ ಓಡ್ತಾ ಇದ್ದೀನಿ. ಆಮೇಲೆ ನೆನಪಾಯಿತು ಇವತ್ತಿನ ತಿಂಡಿ ಪೂರಿ ಅಂತ. ಸೊ ನಾನು ಪೂರಿ ತಿನ್ನಲ್ಲ, ಅದಕ್ಕೆ ದೋಸೆನ ತೊಗೊಂಡು ಟಿಫನ್ನ ತಿನ್ಕೊಂಡು ಈ ಥರ ರೆಡಿಯಾಗಿ ಡೈರೆಕ್ಟ್ ಆಫೀಸ್ಗೆ ಹೋಗಿ ಲಾಗಿನ್ ಆಗಿ ಕೆಲಸ ಮಾಡಬೇಕಾದ್ರೆ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತ ಒಳಗೊಳಗೆ ಖುಷಿ. ಆಮೇಲೆ ಬಿಸಿನೀರು ಕುಡಿಯೋಣ ಅಂತ ಬಿಸಿನೀರು ತೊಗೊಂಡು ಬಂದು ಕುಡಿತಾ ಇದ್ದೀನಿ. ಅಷ್ಟರಲ್ಲಿ Within 2 minutes, entire day is completed. Then one gym, 2 weeks ago, he already captured several videos. ಆಮೇಲೆ ಸ್ನ್ಯಾಕ್ಸ್ಗೆ ಒಂದು ಬಾಳೆಹಣ್ಣ ತಿನ್ಕೊಂಡು ನನ್ನ ರೇಗಿಸಿದಕ್ಕೆ ನಾನು ವಿಷ್ಣುನ ಈ ಟೈಮಲ್ಲಿ ರೇಗಿಸಿ ಆಮೇಲೆ ನಾನು ನನ್ನ ಟೀಮ್ ಜೊತೆ ಟೀಗೆ ಅಂತ ಟೀ ಶಾಪ್ಗೆ ಹೋಗಿ ಟೀ ಕುಡ್ಕೊಂಡು ವಾಪಸ್ ಬಂದ್ವಿ. ಆಮೇಲೆ ಕೆಲಸ ಮುಗಿಸ್ಕೊಂಡು ಇವತ್ತಿನ ದಿನ ಕೆಲಸ ಮುಗೀತು ಅಂತ ಪಿ ಜಿ ಕಡೆ ಹೊರಟೆ. ಆದರೆ ನಾನು ಬಿಟ್ಟರು ನಮ್ಮ ಚಾಟ್ಸ್ ಬಿಡಲ್ಲ ಅಂತ ಹೋಗಿ ಒಂದು ದಾಬೆಯಲ್ಲಿ ತಿನ್ಕೊಂಡು ಅಷ್ಟರಲ್ಲಿ ಪ್ರಮಿತ್ ಅವರು ಬಂದರು. ಇಬ್ಬರು ಒಟ್ಟಿಗೆ ಪಿ ಜಿಗೆ ಬಂದು ಅವರ ಕತೆಗಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಜ್ಞಾನ ಇಲ್ದಂಗೆ ರೀಲ್ಸ್ ನೋಡ್ಕೊಂಡು ನಿಂತಿದ್ವಿ ಯಾಕೆ? ಟು ಶಿವಾಸ್ ಇನ್ ಸಿಂಗಲ್ ಫ್ರೇಮ್. ಇನ್ಸ್ಟಾಮಾರ್ಟ್ ಸ್ವಿಗ್ಗಿ ಮಾರ್ಟ ಬ್ರೋ ನೀವು. ಡಾಮಿನೋಸ್. ಸರಿ, ಅವನು ಡೆಲಿವರಿ ಮಾಡಿ ಬರಲಿ ಅಂತ ನಾನು ಊಟ ಮಾಡೋಕೆ ಹೋದೆ ಅಂತ ನೀವು ತಪ್ಪಾಗಿ ಅಪಾರ್ಥ ಮಾಡ್ಕೊಬೇಡಿ. ಅವನು ಜಿಮ್ಗೆ ಹೋದ. ಸೊ ನಾನು ಊಟ ಮುಗಿಸ್ಕೊಂಡು ವಾಕ್ ಮಾಡೋಣ ಅಂತ ಬರ್ತಾ ಇದ್ದೆ. ಅಷ್ಟರೇನೋ ಜಗಳ ಆಗ್ತಿತ್ತು. ನಮಗೆ ಯಾಕೆ ಅಂತ ಇವತ್ತಿನಿಂದ ಎಂಡ್ ಮಾಡ್ತಾ ಇದ್ದೀನಿ. ಶುಭ ರಾತ್ರಿ. ಬೇಗ ಫಾಲೋ ಮಾಡ್ಕೊಂಬಿಡಿ.